ನಮಸ್ತೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ 3 ಅಂಕದ ಪ್ರಶ್ನೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ. ಇದು 30ನೇ ಪ್ರಶ್ನೆ ಆಗಿರುತ್ತೆ. ನಾವು ಮೊನ್ನೆ ವಾರ್ಧಕ ಷಟ್ಪದಿಯನ್ನು ನೋಡಿದ್ವಲ್ಲ, ಇವತ್ತು ಈ ಒಂದು ಹೊಸ ಷಟ್ಪದಿಯನ್ನು ಮಾಡೋಣ. ಇದು ಯಾವ ಷಟ್ಪದಿ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಈಗ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ 6 ಸಾಲುಗಳಿದೆ. ಸೊ 6 ಸಾಲುಗಳು ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಷಟ್ಪದಿ ಅಂತ. ಆದರೆ ನಮಗೆ ಪರೀಕ್ಷೆಯಲ್ಲಿ 3 ಸಾಲುಗಳು ಮಾತ್ರ ಕೊಡ್ತಾರೆ. ಹಾಗಾಗಿ ನಾವು 3 ಸಾಲಾಗಿರ್ಬೋದು ಅಥವಾ 6 ಸಾಲಾಗಿರ್ಬೋದು, 3 ಸಾಲು ಕೊಟ್ಟರು ನಾವು ಷಟ್ಪದಿ ಅಂತಲೇ ಅರ್ಥ ಮಾಡ್ಕೋಬೇಕು. 10ನೇ ತರಗತಿಯಲ್ಲಿ ಸಾಮಾನ್ಯವಾಗಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ 2 ಮಾತ್ರ ಯಾವಾಗಲೂ ಕೂಡ ಕೇಳತಕ್ಕಂಥದ್ದು. ಸೊ ಇವಾಗ ಮೊದಲನೇದಾಗಿ ಇಲ್ಲಿ ಏನು ಅಂತ ಇದೆ. ಏನಾಗುತ್ತೆ, ಇಲ್ಲಿ ಗುರು ಆಗುತ್ತೆ. ಇಲ್ಲಿ ರಸ್ವ ಬಂದಿರೋದ್ರಿಂದ ಇದು ಲಘು ಆಗುತ್ತೆ. ಈ ಪ್ರಸ್ತಾರ ಹಾಕೋದು ಮೊದಲು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಆಮೇಲೆ ಹೇ ಗುರು ಆಗುತ್ತೆ, ಳೈ ಕೂಡ ಗುರು ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ 2 ಮಾತ್ರ ಕಾಲಗಳ ಉಚ್ಚಾರಣೆ ಬೇಕಾಗಿರೋದ್ರಿಂದ ಅಂತ. ಕರ್ಣ, ಇಲ್ಲಿ ಕೂಡ ಒತ್ತಕ್ಷರ ಬಂದಿರೋದ್ರಿಂದ ಇದು ಗುರು ಆಗುತ್ತೆ ಅಂತ. ಈಗ ನಾವು ಇದು ಭಾಮಿನಿ ಷಟ್ಪದಿಯಲ್ಲಿ ಬರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಇದನ್ನು ಅಂತಂದರೆ 3, 4, 3, 4 ಮಾತ್ರೆಯ ಗಣಗಳನ್ನು ವಿಂಗಡಣೆ ಮಾಡ್ಕೋಬೇಕಾಗುತ್ತೆ ಅಂತ. ಇಲ್ಲಿ ಕೂಡ ಗಾ ಬಂದಿರೋದ್ರಿಂದ ಗುರು ಆಗುತ್ತೆ. ಇಲ್ಲಿ ಲಘು, ಇಲ್ಲಿ ಯಾ ಬಂದಿದೆ ದೀರ್ಘ ಸ್ವರ, ಹಾಗಾಗಿ ಗುರು. ಇಲ್ಲಿ ಲಘು, ಇವೆರಡು ಕೂಡ ರಸ್ವಸ್ವರದಿಂದ ಕೂಡಿರೋದ್ರಿಂದ. ಇಲ್ಲಿ ಅನುಸ್ವಾರ ಬಂದಿರೋದ್ರಿಂದ ಗುರು. ಇಲ್ಲಿ ದೀರ್ಘ ಸ್ವರ ಬಂದಿರೋದ್ರಿಂದ ಗುರು. ಇಲ್ಲಿ ಸು ಅನ್ನೋದು ದೀರ್ಘ ಬಂದಿದೆ, ಹಾಗಾಗಿ ಗುರು. ಉಳಿದಿರೋದೆಲ್ಲನೂ ಲಘು, ಇದು ಲಘುನೇ. ಇಲ್ಲಿ ಕೈ ಬಂದಿರೋದ್ರಿಂದ ಗುರು, ಇದು ಲಘು. ಅನುಸ್ವಾರ ಬಂದಿರೋದ್ರಿಂದ ಗುರು, ಇವೆರಡೂ ಕೂಡ ಲಘು. ಇಲ್ಲಿ ದೀರ್ಘ ಬಂದಿರೋದ್ರಿಂದ ಗುರು, ಲಘು, ಇದು ಗುರು. ಇಲ್ಲಿ ಕೂಡ ದೀರ್ಘ ಬಂದಿದೆ, ಇವೆರಡು ಕೂಡ ಲಘು. ಇಲ್ಲಿ ಷಟ್ಪದಿಯ 3ನೇ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ರೂ ಸಹಿತ ನಾವು ಗುರು ಅಂತ ಪರಿಗಣಿಸಬೇಕು. ಈಗ ಮುಂದಿನ ಒಂದು ಸಾಲನ್ನು ನೋಡೋಣ. ಇಲ್ಲಿ ಹಾ ಅಂತ ಇದೆ, ಹಾಗಾಗಿ ಗುರು, ಇದು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇಲ್ಲಿ ಮತ್ತೆ ಒತ್ತಕ್ಷರ ಬಂದಿರೋದ್ರಿಂದ ಇದು ಕೂಡ ಗುರು ಆಗುತ್ತೆ. ಮತ್ತು ನಾ ಇದೆ, ಗುರು, ಲಘು, 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 ಲಘು. ಇಲ್ಲಿ ಮೌ ಬಂದಿರೋದ್ರಿಂದ ಇದು ಕೂಡ ಗುರು ಆಗುತ್ತೆ. ಇಲ್ಲಿ ಲಘು, ಗುರು, ಲಘು, 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 ಲಘು. ಇಲ್ಲಿ ಕೂಡ ಲಘು. ಇಲ್ಲಿ ದೀರ್ಘ ಬಂದಿರೋದ್ರಿಂದ ಇದು ಗುರು. ಇಲ್ಲಿ ಗುರು, ಲಘು. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಇವೆಲ್ಲವೂ ಕೂಡ ಲಘು. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಮತ್ತೆ ಲಘು. ಇಲ್ಲಿ ದೀರ್ಘ ಬಂದಿರೋದ್ರಿಂದ ಗುರು, ಅನುಸ್ವಾರ ಬಂದಿರೋದ್ರಿಂದ ಗುರು. ಹಾಗೂ ಷಟ್ಪದಿಯ 3ನೇ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಗುರು ಆಗಿದ್ರೂ ಸಹಿತ ಇದೇನಾಗುತ್ತೆ, ಲಘು ಆಗಿದ್ರೂ ಸಹಿತ ಗುರು ಆಗುತ್ತೆ ಅಂತ. ಈಗ ಗಣ ವಿಭಾಗವನ್ನು ಮಾಡೋಣ. ಗಣ ವಿಭಾಗ ಮಾಡಬೇಕಾದ್ರೆ ನಾನು ಹೇಳಿದೆ ಈಗಾಗಲೇ 3 ಮತ್ತು 4 ಮಾತ್ರೆಯ ಒಂದು ಗಣವನ್ನು ವಿಭಾಗ ಮಾಡಬೇಕು ಅಂತ. ಇಲ್ಲಿ ಗುರು ಅಂದರೆ 2 ಮಾತ್ರೆ, ಲಘು ಅಂದರೆ 1 ಮಾತ್ರೆ. ಸೊ 1, 2, 3. ಇಲ್ಲಿ ಮತ್ತೆ 4, ಇಲ್ಲಿ 3, ಇಲ್ಲಿ 4. 3 ಮಾತ್ರೆ, 4 ಮಾತ್ರೆ. ಸೊ ಒಟ್ಟು ಎಷ್ಟು ಮಾತ್ರೆಗಳಾದವು ಇಲ್ಲಿ? 14 ಮಾತ್ರೆಗಳು. ನಂತರದಲ್ಲಿ ಮತ್ತೆ 3, 4 ಇವು ಕೂಡ 14 ಮಾತ್ರೆಗಳು. ಹಾಗೆಯೇ ಮತ್ತೆ 3, 4, 3, 4, 3, 4 ಮೇಲೊಂದು ಗುರು ಬರುತ್ತೆ. ಇಲ್ಲಿ ಮತ್ತೆ 3 ಮಾತ್ರೆ, 4 ಮಾತ್ರೆ, 3 ಮಾತ್ರೆ, 4 ಮಾತ್ರೆ, 3 ಮಾತ್ರೆ, 4 ಮಾತ್ರೆ, 3 ಮಾತ್ರೆ, 4 ಮಾತ್ರೆ.
ಈ ರೀತಿಯಾಗಿ ನಾವು ಇಲ್ಲಿ ಗಣ ವಿಭಾಗವನ್ನು ಮಾಡಿಕೊಳ್ಬೇಕು ಅಂತ. ಇಲ್ಲಿ ಪ್ರಸ್ತಾರ ಹಾಕಿರೋದನ್ನು ಹಾಗೂ ಗಣ ವಿಭಾಗ ಮಾಡಿರೋದನ್ನು ನಾವು ನೋಡ್ಬೋದು. ಎಲ್ಲವೂ ಕೂಡ 3 ಮಾತ್ರೆ 4 ಮಾತ್ರೆ ಒಂದು ಗಣಗಳನ್ನು ವಿಭಾಗ ಮಾಡಿದ್ದೀವಿ. ಮೇಲಿನ ಒಂದು ಗಣ ವಿಭಾಗ ಹೇಗಾಗಿದೆಯೋ ಹಾಗೆಯೇ ಕೆಳಗಿನ ಒಂದು ಅರ್ಧ ಭಾಗ ಕೂಡ ಸಮನಾಗಿ ನಾವು ಗಣ ವಿಭಾಗವನ್ನು ಮಾಡಿದ್ದೀವಿ ಅಂತ. ಇಲ್ಲಿ 3ನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳಿದ್ದಾವೆ ಒಟ್ಟು ಅಂತಂದಾಗ ನೀವು ಎಣಿಸ್ಕೊಳ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಮಾತ್ರೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಭಾಮಿನಿ ಷಟ್ಪದಿಯ ಒಂದು ಲಕ್ಷಣವನ್ನು ನೋಡೋದಾದರೆ ಇವು 6 ಸಾಲಿನ ಒಂದು ಪದ್ಯವಾಗಿದೆ ಮತ್ತು ಮೊದಲನೇ ಸಾಲು 2ನೇ ಸಾಲು 4ನೇ ಸಾಲು 5ನೇ ಸಾಲು ಸಮನಾಗಿದೆ. 3ನೇ ಸಾಲು ಮತ್ತು 6ನೇ ಸಾಲುಗಳು ಕೂಡ ಸಮನಾಗಿದ್ದಾವೆ ಅಂತ. ಮತ್ತು ಪದ್ಯದ ಮೇಲರ್ಧವು ಪದ್ಯದ ಕೆಳಗಿನ ಅರ್ಧ ಪದ್ಯಕ್ಕೆ ಸಮನಾಗಿದೆ ಅಂತ. ಇಲ್ಲಿಯ ಗಣ ವಿಭಾಗ ಹೇಗೆ ಮಾಡ್ತೀವಿ ಅಂದರೆ 3 ಮತ್ತು 4 ಮಾತ್ರೆ ಒಂದು ಗಣ ವಿಭಾಗಗಳನ್ನು ನಾವು ಮಾಡ್ತೀವಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರಸ್ತಾರ ಹಾಕೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.